ನೋಡ್ರಿ ಇದ ದೇವಸ್ಥಾನ ನೋಡ್ರಿ, ಸತ್ಯಪ್ಪ ಮುತ್ಯ ಮತ್ತು ಸಣ್ಣಪ್ಪ ಮುತ್ಯ ದೇವಸ್ಥಾನ. ದೇವರನ್ನು ಪೂಜಿಸಲು ಬಂದವರೇ ದೇವರಾದ ಕತೆ, ನೀವು ಹಿಂದೆಂದೂ ಕೇಳರಿಯದ ಚರಿತ್ರೆ. ನೋಡ್ರಿ ಇವತ್ತು ನಾವು ತಿಳ್ಕೊಳ್ಳೋನು ಅಥಣಿ ತಾಲೂಕಿನ ತೆಲಸಂಗ ಗ್ರಾಮದಾಗಿರುವ ಸತ್ಯಪ್ಪ ಮುತ್ಯ ಮತ್ತು ಸಣ್ಣಪ್ಪ ಮುತ್ಯ ದೇವಸ್ಥಾನದ ಬಗ್ಗೆ. ಮೊದಲ ನಾವು ತಿಳ್ಕೊಂಡ್ರಿ ಸತ್ಯಪ್ಪ ಮುತ್ಯ ಮತ್ತು ಸಣ್ಣಪ್ಪ ಮುತ್ಯ ಅವರ ಬಗ್ಗೆ. ನೋಡ್ರಿ ಸತ್ಯಪ್ಪ ಅಂದ್ರ ತಂದೆ, ಸಣ್ಣಪ್ಪ ಅಂದ್ರೆ ಮಗ, ತಂದೆ ಮಗನ ದೇವಸ್ಥಾನ ರೀ ಇದು. ನೋಡ್ರಿ ಅವರು ಮೂಲತಃ ಅಥಣಿ ತಾಲೂಕಿನ ರಾಮತೀರ್ಥ ಗ್ರಾಮದವರು. ಸತ್ಯಪ್ಪ ಮುತ್ಯ ಮತ್ತು ಸಣ್ಣಪ್ಪ ಮುತ್ಯ ವಿಠ್ರಾಯ ದೇವರ ಪರಮ ಭಕ್ತರಾಗಿರ್ತಾರ್ರಿ. ನೋಡ್ರಿ ವಿಠ್ರಾಯ ದೇವರ ಮೂಲ ದೇವಸ್ಥಾನ ಬಂದು ಸೋನ್ಯಾಳ ಗ್ರಾಮದಾಗ ಐತ್ರಿ. ಸೋನ್ಯಾಳ ಗ್ರಾಮದಿಂದ ರಾಮತೀರ್ಥ ಗ್ರಾಮಕ್ಕೆ ಬರ್ತಾರ್ರಿ ಆ 3 ಮಂದಿ ಅಣ್ಣತಮ್ಮಂದಿರು. ಆ 3 ಮಂದಿ ಅಣ್ಣತಮ್ಮರೊಳಗ ಒಬ್ಬ ವಿಠ್ರಾಯ ದೇವರ ಮೂರ್ತಿ ತಂದು ತೆಲಸಂಗ ಗ್ರಾಮದೊಳಗ ಸ್ಥಾಪನೆ ಮಾಡ್ತಾರ್ರಿ. ಅವರೇ ನೋಡ್ರಿ ಸತ್ಯಪ್ಪ ಮುತ್ಯ. ವಿಠ್ರಾಯ ದೇವರ ಪೂಜೆ ಮಾಡ್ಕೋತ ಸಿದ್ಧಾಟಿಕೆಗಳು ಮತ್ತು ಪವಾಡಗಳನ್ನ ಮಾಡ್ಕೋತ ಹೆಸರುವಾಸಿ ಆಗ್ತಾರ್ರಿ ತೆಲಸಂಗ ಗ್ರಾಮದಾಗ. ಮುಂದ ಅವ್ರನ್ನ ನೋಡಾಕ್ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗಕತ್ತೈತ್ರಿ. ಅದಕ್ಕ ಅವರು ತೆಲಸಂಗದ ಊರ್ ಹೊರಗಿರು ಅಂದ್ರ ಕನಾಳ ರೋಡಿಗಿರು ಸ್ವಾಮಿಗಳು ಹೊಲದಾಗ ಒಂದು ಬೇವಿನ ಮರದ ತೆಳಗಡೆ ಅವರ ವಾಸ್ತವ್ಯ ಹೂಡ್ತಾರ್ರಿ. ನೋಡ್ರಿ ಇದರೊಳಗ ಸತ್ಯಪ್ಪ ಮುತ್ಯ ಅದಾರಲ್ರಿ, ಅವರು ಕೈಲಾಸವಾಸಿ ಆಗ್ಬೇಕಾದ್ರ ಭಕ್ತರಿಗೆ ಒಂದು ಮಾತು ಕೊಟ್ಟಿರ್ತಾರ್ರಿ. ಅದ ಏನಂದ್ರ ರೀ, 12 ವರ್ಷ ಬಿಟ್ಟ ಮತ್ತ ನಿಮಗ ನಾ ಮುಖ ತೋರಿಸ್ತೇನಂತೇಳಿ ಮಾತು ಕೊಟ್ಟಿರ್ತಾರ್ರಿ. ಅದ ಹೆಂಗಂದ್ರ ರೀ, ಅವರು ಸಮಾಧಿಯಾಗಿ 12 ವರ್ಷ ಆದ್ಮ್ಯಾಲ ಅವರ ಸಮಾಧಿ ಮ್ಯಾಲ ದೊಡ್ಡದಾದ ಒಂದು ಕಿಂಡಿ ಬಿದ್ದಿರ್ತೈತ್ರಿ. ಆ ತರನಾಗಿ 12 ವರ್ಷ ಆದ್ಮ್ಯಾಲ ಅವ್ರ ಮುಖ ತೋರಿಸ್ತಾರ್ರಿ ಭಕ್ತರಿಗೆ. ಮತ್ತೊಂದು ವಿಶೇಷ ಏನಂದ್ರಿ, ಅವರು ಕೈಲಾಸವಾಸಿ ಆದಾಗ ಹೆಂಗಿತ್ತೋ ಮುಖ ಹಂಗ ಇತ್ತತ್ರಿ. ಮತ್ತ ಅವ್ರ ಹಣೆಗೆ ಹಚ್ಚಿದ ಭಂಡಾರ, ತೆಲಿಗೆ ಸುತ್ತಿದ ಪಟಕ ಅದ ತರ ಇತ್ತತ್ರಿ ಅವಾಗ. ನೋಡ್ರಿ ಸತ್ಯಪ್ಪ ಮುತ್ಯ ಮತ್ತು ಸಣ್ಣಪ್ಪ ಮುತ್ಯ ಅವರ ಇನ್ನೊಂದು ಪವಾಡದ ಬಗ್ಗೆ ತಿಳ್ಕೊಂಡು ಬರ್ರಿ. ಇದ ತೆಲಸಂಗ ಗ್ರಾಮದ ಒಬ್ಬ ಹೆಣ್ಣು ಮಗಳ ಮಗನಿಗೆ ಆರಾಮ್ ಇರಂಗಿಲ್ರಿ. ಎಷ್ಟೋ ದೊಡ್ಡ ದೊಡ್ಡ ದವಾಖಾನಿ ಅಲ್ಲಿ ಇಲ್ಲಿ ಎಲ್ಲಿ ತೋರಿಸಿದ್ರು ಆರಾಮಾಗಿರಂಗಿಲ್ರಿ ಆ ಹುಡುಗ. ಅವಾಗೊಬ್ರು ಆ ಹೆಣ್ಮಗಳಿಗೆ, ನೋಡವಾ ಮುಗುಳ್ಕೊಡು ಮುತ್ಯಾನಂತೇಳ್ರಿ, ಹೋಗಿ ಬಾ ಅಂದ್ರ ಯಲ್ಲಾಲಿಂಗ ಮಹಾರಾಜರತ್ತ ಹೋಗಿ ಬಾ ಅಂತ ಹೇಳ್ತಾರ್ರಿ. ಆಗ ಆ ಹೆಣ್ಮಗಳು ಕಾಲ ಸುಟ್ಟುಕೋತ ಕೆಟ್ಟ ಬಿಸಿಲೊಳಗ ಮುಗುಳ್ಕೊಡಕ ನಡ್ಕೋತ ಹೋಗ್ತಾಳ್ರಿ. ಆಗ ಆ ಹೆಣ್ಣು ಮಗಳಿಗೆ ಮುಗುಳ್ಕೊಡು ಮುತ್ಯ ಕೇಳ್ತಾರ್ರಿ, ತಾಯಿ ಎಲ್ಲಿಂದ ಬಂದೀವ ಅಂತ ಕೇಳ್ತಾರು. ಆಗ ಹೆಣ್ಣು ಮಗಳು ತೆಲಸಂಗದಿಂದ ಬಂದೇನ್ರಿಪಾ ಅಂತ ಹೇಳ್ತಾಳು. ಆಗ ಮುಗುಳ್ಕೊಡು ಮುತ್ಯಾರ್ ಹೇಳ್ತಾರ್ರಿ, ನೋಡವಾ ಇಟ್ಟು ತ್ರಾಸ್ ತಗೊಂಡ್ ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದಿದಿ? ನನಕ್ಕಿಂತ ಹೆಚ್ಚಿನವರು ಸತ್ಯಪ್ಪ ಮುತ್ಯ ಸಣ್ಣಪ್ಪ ಮುತ್ಯ ಅಲ್ಲೇ ನೆಲೆಸ್ಯಾರು. ಅವ್ರ ಹತ್ರ ಹೋಗಿ ನಿನ್ನ ಮಗಗ ಭಂಡಾರ ಹಚ್ಚು, ಎಲ್ಲಾ ಕಡಿಮೆ ಆಗ್ತೈತೆ ಅಂತ ಹೇಳ್ತಾರ್ರಿ. ಆಗ ಹೆಣ್ಣು ಮಗಳು ತೆಲಸಂಗ ಗ್ರಾಮಕ್ ಬಂದು ಸತ್ಯಪ್ಪ ಮುತ್ಯ ಸಣ್ಣಪ್ಪ ಮುತ್ಯ ಅವರ ಭಂಡಾರ ಹಚ್ತಾಳ್ರಿ. ಆಗ ಆಕೆಯ ಮಗಗ ಆರಾಮ ಆಗ್ತೈತ್ರಿ. ಈ ತರನಾಗಿ ತೆಲಸಂಗ ಗ್ರಾಮದಾಗ ಮುತ್ಯಗಳ ಪವಾಡ ಆಗಿ ಹೋಗ್ಯಾವ್ರಿ. ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸೋಣ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಧನ್ಯವಾದಗಳು ಎಲ್ಲರಿಗೂ.